ಬಾಸ್ ಮೇಡಮ್ ಒಂದು ನಿಮಿಷ. ಬಾಸ್ ಬಾಸ್ ಮದುವೆಗೆ ಅಂತ HR ಸಾಫ್ಟ್ವೇರ್ನಲ್ಲಿ ಲೀವ್ ಅಪ್ಲೈ ಮಾಡಿದ್ದೆ, ನೀವಿನ್ನೂ ಅಪ್ರೂವ್ನೇ ಮಾಡಿಲ್ಲ. ಬಂದು ಕೇಳಿ ಅಂತಾನೆ ಮಾಡಿರಲಿಲ್ಲ. ಏನಂದ್ರೆ? ಏನಿಲ್ಲ, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಮಾಡಿ. ಇವತ್ತು ಮಾಡ್ತೇನೆ. ಇನ್ನು ಮದುವೆ ಕೆಲಸ ಎಲ್ಲ ಶುರುವಾಗುತ್ತಲ್ಲ, ಒಂದು ಕೆಲಸ ಮಾಡು, ನೀನು ಬೇಕಿದ್ರೆ ಇವತ್ತು ಮಧ್ಯಾಹ್ನ ಹೊರಟು. ಚಪಾತಿನ ಉಲ್ಟಾ ಮಾಡಿ ಮತ್ತೆ ಹೆಂಚ್ ಮೇಲೆ ಹಾಕೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಏನಾಯ್ತು? ಇನ್ನೇನಾದರೂ ಇದೆಯಾ? ಮೇಡಮ್ ರಜಾ ಕೇಳಿದ್ರೆ ಕಿಡ್ನಿ ಕೇಳೋ ರೇಂಜ್ಗೆ ಆಡೋ ನೀವು ಇಷ್ಟು ಸಲೀಸಾಗಿ ರಜಾ ಕೊಟ್ಬಿಟ್ರಲ್ಲ, ಅದಕ್ಕೆ ಶಾಕ್ ಆಗಿದ್ದಾರೆ. ರೀ, ಮದುವೆ ನನ್ನ ತಮ್ಮಂದ ತಾನೆ, ಸಾಕಷ್ಟು ಕೆಲಸ ಇರುತ್ತೆ ಅಂತ ನನಗೂ ಗೊತ್ತು, ಅದಕ್ಕೆ ಹಾಗೆ ಹೇಳಿದೆ. ಓ ಆಗ ನಾನೆಲ್ಲ ಅಮೂಲ್ಯ ಮೇಡಮ್ ಕೇಳ್ತಾ ಇದ್ದಾರೆ ಅಂತ ದೊಡ್ಡ ಮನ್ಸು ಮಾಡಿ ಕೊಟ್ಬಿಟ್ರಿ ಅನ್ಕೊಂಡೆ. ಕೆಲವೊಂದನ್ನು ಎರಡೆರಡು ಸಲ ಹೇಳಿದ್ರೆ ಅಪಾರ್ಥ ಆಗುತ್ತೆ, ಅರ್ಥ ಆಗಬೇಕಾಗಿರೋದು ಅರ್ಥ ಆಯ್ತು ಬೀಡಿ. ಏಯ್ ಕಾಂತ, ಹೋಗಿ ಕೆಲಸ ನೋಡ್ಕೊಳ್ರಿ, ಯಾವಾಗಲೂ ತಲೆ ತಿನ್ನೋದೇ ಆಗೋಯ್ತು. ಅಮೂಲ್ಯ, ಯು ಕ್ಯಾನ್ ಗೋ ನೌ. ಹಾಂ ಅಮೂಲ್ಯ, ಹುಷಾರು, ಮತ್ತೆ ಅವತ್ತಿನ ಥರ ತಲೆನ ಗಾಜನವರಿಗೆ ತಾಕಿಸ್ಕೋಬೇಡ. कुछ कुछ हो गया इस प्यार को मैं क्या नाम ಏನ್ರಿ ಅದು? ಅದು ನೆನ್ನೆ ಟಿವಿಲಿ 2 ಸಿನಿಮಾ ನೋಡಿದೆ, ಅದರದ್ದು ಒಂದು ಸೀನ್ ಜ್ಞಾಪಕ ಬಂತು, ಹಾಗೆ ಸಿನಿಮಾ ಹೆಸರು ಬಾಯಿಗೆ ಬಂದ್ಬಿಡ್ತು. ಕನ್ನಡ ಸಿನಿಮಾ ನೋಡೋದು ಅಭ್ಯಾಸ ಮಾಡ್ಕೊಳ್ರಿ, ಕನ್ನಡದವ್ರು ನೆಟ್ಟಿಗೆ ಕಲಿತೀರಾ. ಅದನ್ನೇ ಜಾಸ್ತಿ ನೋಡೋದು ಬಾಸ್. ನೆನ್ನೆ 2 ಸಿನಿಮಾ ನೋಡಿದೆ, ಪ್ರೀತ್ಸೋ ತಪ್ಪ, ಪ್ರೀತ್ಸೋ ತಪ್ಪೇನಿಲ್ಲ. ಅಲ್ಲ ರೀ, ನಮ್ಮ ಬಾಸ್ ಒಂದ್ ದಿವಸ ಜಿಮ್ಗೆ ಬಂದಿಲ್ಲ ಅಂದ್ರೆ ಏನ್ ಪ್ರಳಯ ಆಗ್ಬಿಡುತ್ತಾ? ಇಲ್ಲ ನಿಮ್ ಜಿಮ್ ಎಕ್ವಿಪ್ಮೆಂಟ್ಸ್ ಹಾಳಾಗ್ಬಿಡುತ್ತಾ? ನೋಡ್ರಿ, ನೀವು ನಮ್ಮ ಬಾಸ್ ಟ್ರೈನರು, ಎಂಟಿ ಅಲ್ಲ. ಇವತ್ತು ನಮ್ಮ ಬಾಸ್ ಬಿಸಿ ಇದ್ದಾರೆ, ಬರೋಕ್ಕಾಗಲ್ಲ. ಸರಿ ಸರಿ, ನಾಳೆ ಬರ್ತಾರೆ ಬಿಡಿ. ಕಾಂತಣ್ಣ. ಯಾರು ಕರೆದ್ರಿ? ನನಗ? ಹೌದು, ನಿಮ್ಗೆ. ಅಯ್ಯಯ್ಯೋ ಬಿಡ್ತು ಅನ್ನಿ, ನೀವು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಂಥರ ರೋಲ್ ಮಾಡಲ್ ಇದ್ದಂಗೆ. ನೀವೇ ಬಾಯಿ ತುಂಬಾ ಅಣ್ಣ ಅನ್ಬಿಟ್ರೆ ಇನ್ನು ಸಿಕ್ದವರೆಲ್ಲ ನನ್ನ ಸಿಕ್ಕಿತ್ ಕಡೆ ಅಣ್ಣ ಅಣ್ಣ ಅನ್ಬಿಡ್ತಾರೆ. ಈಗೇನು ಕರಿಬಾರ್ದಾ? ಪರವಾಗಿಲ್ಲ ಬಿಡಿ, ಹೇಗಿದ್ರು ನೀವು ಯಾರಿಗೆ ಸೇರೋರು ಅಂತ ನಮಗ್ ಗೊತ್ತು. ಅವರು ನಮ್ಗೊಂಥರ ಅಣ್ಣ ಇದ್ದಂಗೆ ಲೆಕ್ಕ. ಏನಾದರೂ ಕರೀರಿ, ಪರವಾಗಿಲ್ಲ. ಅಲ್ಲ, ಈಗ ತಾನೇ ನೀವು ಜಿಮ್ ಬಗ್ಗೆ ಮಾತಾಡ್ತಿದ್ರಲ್ಲ, ಬಾಸ್ ಜಿಮ್ಗೆ ಹೋಗ್ತಾರಾ? ಅಫ್ಕೋರ್ಸ್ ಹೋಗ್ತಾರೆ. ನಮ್ಮ ಬಾಸ್ ಅಷ್ಟೊಂದು ಹ್ಯಾಂಡ್ಸಮ್ ಆಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಹೌದು ಅಣ್ಣ, ಜಿಮ್ಗೆ ಹೋಗೋದ್ರಿಂದ ಅಷ್ಟೊಂದು ಬೆನಿಫಿಟ್ಸ್ ಇದೆಯಾ ಅಣ್ಣ? ಜಿಮ್ಗೆ ಹೋದ್ರೆ ಏನಾಗುತ್ತೆ? ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ಸಣ್ಣಗಿರೋರು ದಪ್ಪ ಆಗ್ತಾರೆ, ದಪ್ಪಗಿರೋರು ಸಣ್ಣ ಆಗ್ತಾರೆ, ಅನ್ಫಿಟ್ ಇರೋರೆಲ್ಲ ಫಿಟ್ ಆಗ್ತಾರೆ. ಆದ್ರೆ ಫಿಟ್ ಆಗಿರೋರು ಅನ್ಫಿಟ್ ಆಗಲ್ಲ. ಈ ಫಿಟ್ ಆಗಿರೋರು ಅಂದ್ರೆ ಏನು ಕಾಂತಣ್ಣ? 6 ಪ್ಯಾಕು 8 ಪ್ಯಾಕು 0 ಸೈಜು ಅಂತೆಲ್ಲ ಮಾತಾಡಲ್ವಾ? ಅದೆಲ್ಲ ಈ ಫಿಟ್ ಅನ್ನೋ ಬೋರ್ಡ್ ಕೆಳಗಡೆನೆ ಬರೋದು. ಹೌದು, ಇದೆಲ್ಲ ಯಾಕೆ ಕೇಳ್ತಿದ್ದೀರಾ? ನಾನು ಫಿಟ್ ಆಗ್ಬೇಕು ಅದಕ್ಕೆ. ಅಲ್ಲ, ನೀವು ಫಿಟ್ ಆಗಿಲ್ಲ ಅಂತ ಯಾರು ಹೇಳಿದ್ದು? ನಾನು ಹೊರಗೆ ಕಡ್ಡಿ ತರ ಇದೀನಂತೆ, ತುಂಬಾ ಸಣ್ಣಗಿದ್ದೀನಂತೆ, ಅದಕ್ಕೆ ನಾನು ಸ್ವಲ್ಪ ದಪ್ಪ ಆಗ್ಬೇಕು. ಅಲ್ಲ, ಈ ತರ ಯಾರು ಹೇಳಿದ್ರು? ಇನ್ಯಾರು? ನಮ್ ಜನ, ರಿಲೇಟಿವ್ಸು, ಸಮಾಜ ಎಲ್ಲ ಹಾಗೆ ಮಾತಾಡ್ಕೊಳುತ್ತೆ ಕಾಂತಣ್ಣ. ಈ ದಪ್ಪ ಆಗೋ ಮ್ಯಾಟ್ರು ತುಂಬಾನೇ ರಿಸ್ಕು. ಒಂದ್ಸಲ ದಪ್ಪ ಆದ್ರೆ ಸಣ್ಣ ಆಗೋದು ತುಂಬಾ ಕಷ್ಟ. ನನಗೆ ಕಷ್ಟನೇ ಇಷ್ಟ. ನಾನೇನು ತುಂಬಾ ದಪ್ಪಕ್ಕಾಗಲ್ಲ, ಸ್ವಲ್ಪ ಅಷ್ಟೇ. ಜಿಮ್ ಎಲ್ಲ ನಡೀತಾ ಇರೋದು ಜನರು ಇಂಥ ಆಸೆಯಿಂದ ಅಲ್ವಾ? ಸೇರ್ಕೊಳ್ಳಿ ಸೇರ್ಕೊಳ್ಳಿ, ಒಳ್ಳೇದಾಗ್ಲಿ.
ಸುಮ್ಮನೆ ಎಲ್ಲೆಲ್ಲೋ ಸೇರ್ಕೊಳಕ್ಕಾಗತ್ತಾ? ನಮ್ಮ ಬಾಸ್ ಜಿಮ್ಮು ತುಂಬ ಚೆನ್ನಾಗಿರ್ಬೇಕಲ್ಲ. ಯಾವ ಜಿಮ್ಮು? ನೀವು ತುಂಬಾನೇ ಪರ್ಸನಲ್ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀರಾ. ಅದು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು. ಸೆಲೆಬ್ರಿಟಿಗಳೆಲ್ಲ ಪಬ್ಲಿಕ್ಗೆ ಹಾಗೆ ಆರಾಮ್ಸೆ ಸಿಗಬಾರ್ದು. ಆಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾನು ನಮ್ಮ ಬಾಸ್ ಜಿಮ್ ಬಗ್ಗೆ ಕೇಳಿದ್ದು, ಬಾಸ್ ಬಗ್ಗೆ ಅಲ್ಲ. ಈಗೇನು ಹೇಳಲ್ವಾ? ಬಾಸು ಶ್ರೀರಾಮ ಇದ್ದಂಗೆ, ನಾನು ಆಂಜನೇಯ ಇದ್ದಂಗೆ. ಸೀಕ್ರೆಟ್ ಇಸ್ ಸೀಕ್ರೆಟ್, ಅದೆಲ್ಲ ಹೇಳಕ್ಕಾಗಲ್ಲ. ಪ್ರೊಫೆಷನಲ್ ಎಥಿಕ್ಸು. ಪಾನಿಪುರಿ ರಂಜಿತಾ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ತಿದ್ನಪ್ಪ. ಅವ್ನಿಗೆ ಯಾವ ಪ್ರೊಫೆಷನಲ್ ಎಥಿಕ್ಸು ಇಲ್ಲ. 10 ರೂಪಾಯಿ ಜಾಸ್ತಿ ಕೊಟ್ಟು ಕೇಳಿದ್ರೆ ನಿಮ್ಮ ಸೀಕ್ರೆಟ್ ಎಲ್ಲ ಓಪನ್ ಸೀಕ್ರೆಟ್ ಆಗೋಗುತ್ತೆ. ಬರ್ಲಾ? ಅಯ್ಯೋ ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತೀರಾ? ಜಿಮ್ ಅಡ್ರೆಸ್ ತಾನೆ, ಬರ್ಕೊಳ್ಳಿ. ಬರ್ಕೊಳ್ಳಲ್ಲ, ಟೈಪ್ ಮಾಡ್ಕೋತೀನಿ. ನನ್ ತೀರಾ ಪೊರ್ಕೆ ಕಡ್ಡಿ ತರ ಇಲ್ವಲ್ಲ? ನಮ್ ಸುಳ್ಳೆ ಪುಳ್ಳೆ ಕಣ್ಣಿಗೆ ಯಾಕೆ ಹಾಕಿ ಕಾಣಿಸ್ತು? ಇರ್ಲಿ, ಅವನಂತ ಅವನೇ ದಪ್ಪ ಆಗಿದ್ಯಾ ನೀನು, ಪೊರ್ಕೆ ಕಡ್ಡಿ ಅಲ್ವೇ ಅಲ್ಲ ಅನ್ಬೇಕು. ಹಾಕ್ ಚೇಂಜ್ ಆಗ್ತೀನಿ. ಹೇಗಿದ್ರು ಅವನ್ ಜಿಮ್ಮಿಗೆ ನಾಳೆನೇ ಜಾಯ್ನ್ ಆಗ್ತೀನಲ್ಲ, ವರ್ಕೌಟ್ ಮಾಡದೆ ದಪ್ಪ ಆಗದೆ. ಹೌ ಕ್ಯೂಟ್. ಡಿಜೆ ಅಂದಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು.